ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ಈ ಒಂದು ಶುಭ ಸಂದರ್ಭದಲ್ಲಿ ನಾವು ತುಂಬ ಸಂತೋಷವಾಗಿದ್ದೇವೆ. ಕಳೆದ 1 ವರ್ಷಗಳಿಂದ ಈ ಒಂದು ಆಸರೆ ಟಿ ವಿ ಚಾನೆಲನ್ನು ಕರ್ತನಾದ ಯೇಸು ಕ್ರಿಸ್ತನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾನೆ. ಇದರ ಹಿಂದುಗಡೆ ನಮ್ಮ ಸ್ಟಾಫ್ ಆಗಿರ್ಬೋದು, DJ ಬೆಥೆಲ್ ಸಭೆಯ ವಿಶ್ವಾಸಿಗಳು ಅನೇಕರಾಗಿರ್ಬೋದು, ಅಥವಾ ನಮ್ಮ ಪ್ರೋಗ್ರಾಮರ್ಸ್ ಆಗಿರಬಹುದು. ಇದರ ಹಿಂದೆ ತ್ಯಾಗಪೂರ್ವಕವಾಗಿ ತಮ್ಮ ಸೇವೆಗಳನ್ನು ಅವರು ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ಮಧ್ಯದಲ್ಲಿ ಶ್ರೇಯ ಕರ್ಕಡ ಇದ್ದಾರೆ. ಅವರು ನಮ್ಮ ಆಸರೆ ಟಿ ವಿ ಚಾನಲಲ್ಲಿ ಸ್ಟೋರಿ ಟೆಲ್ಲಿಂಗ್, ಹಾಡನ್ನು ಹಾಡುವಂಥದ್ದು, ಅನೇಕ ವಿಧವಾದಂಥ ಕಾರ್ಯಕ್ರಮಗಳಲ್ಲಿ ತಮ್ಮ ತ್ಯಾಗಪೂರ್ವಕವಾದಂಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಇವತ್ತು ಇವರನ್ನು ಸನ್ಮಾನಿಸುವಂಥದ್ದು ನಾವು ಸಂತೋಷವೆಂಬುದಾಗಿ ಯೋಚಿಸ್ತಾ ಇದ್ದೇವೆ. ಸಹೋದರಿ ಶ್ರೇಯ ಕರ್ಕಡ ಅವರೇ, ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಈ ಚಿಕ್ಕ ಯವನ ಪ್ರಾಯದಲ್ಲಿ ಕರ್ತನ ಸೇವೆಯಲ್ಲಿ ಕರ್ತನ ನಿಮ್ಮನ್ನು ಉಪಯೋಗ ಮಾಡುತ್ತಿರುವ ನಿಜವಾಗಿಯೂ ಒಂದು ಸಂತೋಷದ ಒಂದು ವಿಚಾರ. ನಾವು ನಿಮಗೆ ಒಳ್ಳೆಯದನ್ನು ಬಯಸ್ತೇವೆ, ಶುಭ ಹಾರೈಸುತ್ತೇವೆ. ಈ ಶುಭ ಸಂದರ್ಭದಲ್ಲಿ ಆಸರೆ ಟಿ ವಿ ಚಾನೆಲ್ ಸಂಬಂಧವಾಗಿ 1 ವರ್ಷಗಳ ಕಾಲ ತಮ್ಮ ಅನುಭವದ ಕುರಿತು ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾನು ನನ್ನ ಕರ್ತನಾದ ದೇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು 1 ವರ್ಷದ ಮೊದಲು ಈ ಆಸರೆ ಟಿ ವಿ ನಿಮಗೆಲ್ಲರಿಗೂ ಗೊತ್ತಿದೆ, ಇದೊಂದು ಪ್ರಾರಂಭವಾಗಿತ್ತು ಎಂಬುದಾಗಿ. ದೇವರು ಈ ಆಸರೆ ಟಿ ವಿಯನ್ನು ಉನ್ನತವಾಗಿ ನಡೆಸುತ್ತಿದ್ದಾರೆ. ನಾನೊಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರೂ ನನಗೆ ಕ್ರಿಸ್ತನ ಬಗ್ಗೆ ಅಷ್ಟು ಏನೂ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ನಾನು ಬಂದು ಕರ್ತನನ್ನು ಅರಿತುಕೊಳ್ಳುವಂತೆ ಹಾಗೂ ಇಲ್ಲಿ ಆಸರೆ ಟಿ ವಿ ಚಾನಲಲ್ಲಿ ಕೂಡ ಹಾಡುಗಳನ್ನು ಹಾಡುವಂತೆ ಹಾಗೂ ಕಥೆಗಳನ್ನು ಹೇಳುವಂತೆ ದೇವರು ನನಗೆ ಕೃಪೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹಾಗೂ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಹಾಗೂ ಪಾಸ್ಟರ್ ಅಮ್ಮನಿಗಾಗಿ ಅವರಿಗೂ ಕೂಡ ನಾನು ವಂದನೆಯನ್ನು ತಿಳಿಸುತ್ತೇನೆ. ಹಾಗೂ ಇನ್ನೂ ಈ ಒಂದು ಆಸರೆ ಟಿ ವಿ ಚಾನೆಲ್ ಇನ್ನೂ ಈ ಲೋಕದೆಲ್ಲೆಡೆ ಈ ಜನರು ಇದನ್ನು ನೋಡಬೇಕು ಮತ್ತು ಇದು ಆಶೀರ್ವದಿಸಲ್ಪಡಬೇಕು ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.